ಕೊಟ್ಟ ಹಣ ವಾಪಸ್ ಬರಬೇಕು ಅಂತಂದರೆ ಸಣ್ಣ ತಂತ್ರವನ್ನು ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಫಸ್ಟ್ ಕ್ಲಾಸಾಗಿ ಆಗುತ್ತೆ. ನಿಮ್ಮ ದುಡ್ಡು ನಿಮ್ಮ ಬಂದು ಕೈಗೆ ಸೇರಿಬಿಡುತ್ತೆ ಅಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ಓಂ ಧನಲಕ್ಷ್ಮಿಯೇ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ಯಾರ್ಯಾರಿಗೆ ದುಡ್ಡು ಬರಬೇಕು ಅವ್ರ ಹೆಸರನ್ನು ಟೈಪ್ ಮಾಡ್ತಂದರೆ ನಾನು ನಿಮ್ಮ ಪರವಾಗಿ ವಿಶೇಷ ದಿನ ಶುಕ್ರವಾರದ ದಿನ ನಾನು ಸಂಕಲ್ಪವನ್ನು ಮಾಡ್ತೀನಿ, ಅವ್ರಿಗೆ ದುಡ್ಡು ಬರುತ್ತೆ. ಮಾಡ್ಕೊಳ್ಳಿ. ಯಾರ್ಯಾರು ಲೈಕ್ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ಸಂಕಲ್ಪ ಮಾಡಿದ್ದೀನಿ ಅಂತ. ಯಾರ್ಯಾರು ಲೈಕ್ ಕೊಟ್ಟಿಲ್ಲ ಅವರು ಸ್ವಲ್ಪ ನಿಧಾನಕ್ಕೆ ಕಮೆಂಟ್ ಮಾಡಿದ್ದಾರೆ ಮತ್ತು ಟೈಮ್ ಹೊರಟೋಗ್ಬಿಟ್ಟಿದೆ ಅಂತ, ಅವ್ರಿಗೆ ಇನ್ನೊಂದು ಸರಿ ಖಂಡಿತ ಮಾಡ್ತೀನಿ. ಅದೆಲ್ಲ ತಲೆ ಕೆಡಿಸ್ಕೊಂಡು ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾಯಿರಿ. ಸಂಕಲ್ಪದಿಂದ ಒಬ್ಬರು ಒಳ್ಳೆಯದಾಯಿತು ಅಂತಂದರೆ ಅದೇ ನನ್ನ ಒಂದು ಸೇವೆ ಅಂದ್ಕೊಳ್ಳಿ, ನನ್ನ ಒಂದು ಕೆಲಸ ವೃತ್ತಿ ಅಂದ್ಕೊಳ್ಳಿ, ಅಥವಾ ನನ್ನ ಒಂದು ದೇವರು ನನಗೆ ಒಪ್ಪಿಸಿರೋಂಥ ಕೆಲಸ ಅಂತನಾರು ತಿಳ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚಿದ್ವಿಷ್ಣುಪತ್ನಿ ಚಿಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಟೆನ್ಷನ್ನು, ಸಿಕ್ಕಾಪಟ್ಟೆ ಟೆನ್ಷನ್ ಇತ್ತು ಅಂತಂದರೆ, ಅವಾಗವಾಗ ಬೇಡ ಬೇಡ ಅಂತಂದು ಟೆನ್ಷನ್ ಬರ್ತಾ ಇತ್ತು ಅಂತಂದರೆ, ಈ ಒಂದು ಸಿಂಪಲ್ ಆಗಿರುವಂಥ ಒಂದು ಮುದ್ರೆನ ಮಾಡಿ ಟೆನ್ಷನ್ 2 ನಿಮಿಷದಲ್ಲಿ ಕಡಿಮೆ ಆಗಿಬಿಡುತ್ತೆ. ಡೈಲಿ 10 ನಿಮಿಷ ಮಾಡ್ತಾ ಬಂತು ನಿಮಗೆ ಟೆನ್ಷನ್ನೇ ಆಗೋಲ್ಲ. ಕೂಲಾಗಿ ಎಲ್ಲ ಒಂದು ಸಂದರ್ಭವನ್ನು ಎದುರಿಸ್ತೀರ, ಕೂಲಾಗಿ ಎಲ್ಲ ಸಮಸ್ಯೆಗಳನ್ನ ಹ್ಯಾಂಡ್ಲ್ ಮಾಡ್ತೀರ. ಯಾವುದು ಆ ಒಂದು ಮುದ್ರೆ ಅಂತಂದರೆ ಚಿನ್ನ ಮುದ್ರಾ. ನೋಡಿ, ಹೆಸರಲ್ಲೇ ಚಿನ್ನ ಹೆಸರಲ್ಲೇ ಚಿನ್ನ ಇದೆ. ಅದು ಮಾಡ್ತು ಅಂತಂದರೆ ಸಾಕು, ಮನಸ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಯಾವುದು ಚಿನ್ನ ಮುದ್ದೆ ನೋಡಿಲಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇನ್ನು ಕೇವಲ 10 ನಿಮಿಷಗಳ ಮಾಡಿದ್ರೆ ಸಾಕು, ಟೆನ್ಷನ್ ಫ್ರೀ ಆಗಿಬಿಡುತ್ತೆ. ಡೈಲಿ ಒಂದು 48 ದಿನ ಮಾಡ್ತಾನೆ, ಲೈಫ್ ಲಾಂಗ್ ನಿಮಗೆ ಟೆನ್ಷನ್ ಅನ್ನೋಂಥದ್ದು ಬರೋದೇ ಇಲ್ಲ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ನಮ್ಮ ದೇಹಕ್ಕೆ ಕಾಯಿಲೆ ಬರೆಸುವಂತಹ ಒಂದು 4 ವಿಚಾರಗಳಿದ್ದಾವೆ. ಈ 4 ವಿಚಾರದಿಂದಲೇ ನಮ್ಮ ದೇಹಕ್ಕೆ ಕಾಯಿಲೆಗಳು ಅಟ್ಯಾಕ್ ಆಗುವಂಥದ್ದು ತಿಳ್ಕೊಳ್ಳಿ. ಯಾರಿಗಾರು ಕಾಯಿಲೆ ಇದೆ ಅಂತಂದರೆ ಈ 4 ಗುಣಗಳು ಅವರಲ್ಲಿದೆ ಅಂತಂದರೆ ಅವ್ರಿಗೆ ಕಾಯಿಲೆ ಬಂದಿದೆ. ಯಾರು ಕಾಳಿಂದ ನಡ್ತಾ ಇರ್ತಾರಲ್ಲ, ಈ 4 ಕಾಯಿಲೆಗಳು 4 ಗುಣಗಳು ಅವರಲ್ಲಿದೆ ಅಂತಂದರೆ ಅವ್ರಿಗೆ ಕಾಯಿಲೆ ಬಂದಿದೆ, ಬರ್ತಾ ಇದೆ, ಅಥವಾ ಮುಂದಕ್ಕೆ ಬರುತ್ತೆ ಅಂತ ಅರ್ಥ. ಇವಾಗ ಕಾಲಿನ ನಡ್ತಾ ಇರ್ತಾರಲ್ಲ, ಹೋಗಿ ಕೇಳಿ ಹಿಂಗೆ ಈ ಥರ ಇತ್ತ ಅಂತಂದರೆ ಹೌದು ಅಂತ ಹೇಳ್ತಾರೆ ಗೊತ್ತಲ್ಲ. ಅವ್ರಿಗೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾವುದು ಅಂತಂದರೆ 4 ಅಂತಂದರೆ ಫಿಯರ್ ಅಂತಂದರೆ ಭಯ ಇದ್ದವನಿಗೆ ಕಾಯಿಲೆ ಬಂದೇ ಬರುತ್ತೆ. ಭಯ ಇರಬೇಕು, ಆದರೆ ಅತಿಯಾದಂತಹ ಭಯ ಇತ್ತು ಅಂತಂದರೆ, ಅತಿಯಾದರೆ ಅಮೃತನೂ ವಿಷ. ಭಯ ಎಚ್ಚರಿಕೆಯ ಒಂದು ಸಂಖ್ಯೆದಲ್ಲಿರಬೇಕು. ಹುಲಿದೆ ಆ ಕಡೆ ಹೋಗಬಾರ್ದಷ್ಟೇ ಗೊತ್ತಲ್ಲ. ಹುಲಿದೆ ಅಂದ್ಬಿಟ್ಟು ಅವನು ಹೊರಗಡೆನೇ ಹೋಗಲಿ ಅಂತಂದರೆ, ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಗಾಡಿಲೇ ಓಡಿಸ್ಲಿಲ್ಲ ಅಂತಂದರೆ, ನಾನು ಫೇಲ್ ಆಗ್ತೀನಿ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಹೋಗಲಿಲ್ಲ ಅಂತಂದರೆ, ನಂಗೆ ವ್ಯಾಪಾರ ಲಾಸ್ ಆಗುತ್ತೆ ಅಂದ್ಬಿಟ್ಟು ನಾನು ವ್ಯಾಪಾರನೇ ಮಾಡಲಿಲ್ಲ ಅಂತಂದರೆ, ಇದೆಲ್ಲವೂ ಕೂಡ ಫಿಯರ್ ಅಂದರೆ ಭಯ. ಒಳೊಳಗೆ ಭಯ. ಯಾವಾಗಲೂ ಭಯದಿಂದ ನರಳ್ತಾ ಇತ್ತು ಅಂತಂದರೆ ಅವನಿಗೆ ಕಾಯಿಲೆ ಬರುತ್ತೆ. ನಂಬರ್ 1. 2ನೇದು ವರಿ, ಚಿಂತೆ ನಂಗೆ ಹಂಗಾಗುತ್ತೆ, ಹಿಂಗಾಗುತ್ತೆ, ಹಂಗಾದರೆ ಹಿಂಗಾದರೆ ಹಿಂಗೆ. ಇದು ಚಿಂತೆಯಿಂದ ಅವನಿಗೆ ಕಾಯಿಲೆ ಬರುತ್ತೆ. ನಂಬರ್ 3 ಹೇಟ್ ಅಂತಂದರೆ ಬೇರೆಯವರನ್ನು ದೂಷಿಸುವುದರಿಂದ, ಬೇರೆಯವ್ರನ್ನ ಕಡೆಗಣಿಸುವುದರಿಂದ, ಬೇರೆಯವ್ರನ್ನ ಹೇಟ್ ಅಂತಂದರೆ ದೂರ ತಳ್ಳುವುದಿದೆ, ಇಷ್ಟಪಡದೇ ಇರೋದರಿಂದ ಮತ್ತಲ್ಲ. ಆತ ಏನೋ ಒಂದು ಸಣ್ಣ ತಪ್ಪು ಇನ್ಯಾರಿಗೋ ಮಾಡಿರ್ತಾನೆ, ನನಗೂ ಆ ತಪ್ಪು ಮಾಡಿಬಿಡ್ತಾನೆ ಅಂತ ದೂರ ತಳ್ಳುವಂಥದ್ದು. ಸಣ್ಣ ತಪ್ಪನ್ನು ದೊಡ್ಡದಾಗಿ, ಇವಾಗ ಎಕ್ಸಾಂಪಲ್ ನಿಮ್ಮ ಹೆಂಡ್ತಿನೇ ಮಾಡಿ ನಿಮ್ಮ ಗಂಡನೇ ಮಾಡಿಬಿಟ್ಟಿರ್ತಾನೆ, ಅದಕ್ಕೋಸ್ಕರ ನಾವು ಹೇಟ್ ಮಾಡೋವಂಥದ್ದು. ಸಂಪೂರ್ಣವಾಗಿ ನಿರ್ಲಕ್ಷ್ಯ ಅನಿಸುತ್ತೆ, ಇದು ಕೂಡ ಸಮಸ್ಯೆ ಆಗುತ್ತೆ. ಮತ್ತು ಸೆಲ್ಫಿಶ್ನೆಸ್, ಸ್ವಾರ್ಥತನ, ಅತಿಯಾದಂತಹ ಸ್ವಾರ್ಥ ಇರಬೇಕು. ಸ್ವಲ್ಪ ಲಿಮಿಟ್, ಉಪ್ಪುಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಇರಬೇಕು ಗೊತ್ತಲ್ಲ. ಚಿಂತೆ, ಊಟದಲ್ಲಿ ಉಪ್ಪಿನಕಾಯಿ ಸ್ವಲ್ಪ ಇರಬೇಕು. ಭಯ, ಊಟದಲ್ಲಿರುವಂಥ ಒಂದು ಸಣ್ಣ ಒಂದು ಕೋಸಂಬರಿ ಥರ ಇರಬೇಕು. ಆದರೆ ಎಲ್ಲವನ್ನು ಊಟ ಆಗಿ ಮಾಡ್ಕೊಬಿಟ್ಟಿದ್ದೀವಿ, ಇದರಿಂದ ಸಮಸ್ಯೆಗಳು ಬರುತ್ತೆ. ಈ ಒಂದು 4 ಯಾವುದ್ಯಾವುದು ಅಂತಂದರೆ ಚಿಂತೆ ಮತ್ತು ಭಯ ಮತ್ತು ಹೇಟ್ ಅಂತ ಬೇರೆಯವರನ್ನು ಒಂಥರ ಅದಕ್ಕೆ ಹೇಳ್ತಾರೆ, ಕೊಳಬೇಡ, ಹುಸಿಯೇ ನುಡಿಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅಸಹ್ಯಿಸ್ಕೊಳ್ಳೋದ್ರಿಂದ ಮತ್ತು ಸ್ವಾರ್ಥತನದಿಂದ ಕಾಯಿಲೆಗಳು ಬರುತ್ತೆ.
ಇದು ಮನುಷ್ಯನ ದೇಹವನ್ನು ಹಾಳು ಮಾಡುವಂತಹ ಒಂದು 4 ಪ್ರಬಲವಾದಂತಹ ಮನಸ್ಸಿನ ಕಾಯಿಲೆ ಇದು ಕನ್ವರ್ಟ್ ಆದರೆ ದೇಹದ ಕಾಯಿಲೆ ಆಗುತ್ತೆ ಅಲ್ಲ. ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ತಕ್ಷಣ ಪರಿಹಾರ ಆಗಿಬಿಡುತ್ತೆ ಗೊತ್ತಲ್ಲ. ಮರಗಾಡಲ್ಲಿ ಓಯಿಸಿದ್ದಂಗೆ ಗೊತ್ತಲ್ಲ. ಮತ್ತು ಶತ್ರುಗೆ ರಾಮಬಾಣ ಇದ್ದಂಗೆ, ರಾಮಬಾಣ ಬಿಡ್ತು ಅಂತಂದರೆ ಯಾವುದೇ ಶತ್ರುಗಳು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಆ ಥರ ಗೊತ್ತಲ್ಲ. ಮತ್ತು ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಾವು ಸಾಲ ಸೋಲ ಏನು ಮಾಡಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಕಟ್ಟಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ನಾವು ಮಕ್ಕಳಿಗೆ MBA ಅದು ಇದು ಏನೇನೋ ಮಾಡಿಸ್ಬೇಕು ಅಂತಿದ್ವಿ, 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಳಿಗೆ ಮದುವೆ ಮಾಡಬೇಕು, ದುಡ್ಡಿಲ್ಲ ಗುರುಗಳೇ, ಮಕ್ಕಳೇನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ದುಡ್ಡು ಕೊಡು ಅಂತ ಇದ್ದಾರೆ, ಇಲ್ಲ ಅಂತ ಹೇಳಬೇಕಾಗುತ್ತೆ. ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಕಾರ್ಗಿರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಂಡು. ಬಟ್ ನಾವು ಇನ್ನೂ ಹಂಗೆ ಇದ್ದೀವಿ. ಬಟ್ ಊಟ ತಿಂಡಿ ಬಟ್ಟೆಗೆ ಏನೂ ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಗುರುಗಳೇ ಅಂತ. ಇದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಂತಲ್ಲ. ಇದೇ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಳ್ಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವ್ರು ತುಂಬ ಚೆನ್ನಾಗಾಗ್ತಾರೆ. ಅದ್ಭುತವಾದಂಥ ಒಂದು ಯಂತ್ರ, ಮಿಸ್ ಮಾಡಬೇಡಿ. ಒಂದು 10 ಸರಿ ಸಂಕಲ್ಪ ಮಾಡಿಕೊಡಿ, 11ನೇ ಸರಿ ನಿಮಗೆ ಆ ಮನೇಲಿ ಅದು ಅಷ್ಟಲಕ್ಷ್ಮಿ ಯಂತ್ರ ಹೇಗೋ ನಿಮ್ಮ ಮನೆಗೆ ಬಂದು ಸೇರಿರುತ್ತೆ ಅಲ್ಲ. ಇದು ಅತ್ಯದ್ಭುತವಾದಂಥ ಒಂದು ಯಂತ್ರದ ವಿಚಾರ. ಇನ್ನು ನಿಮಗೆ ಯಾರೋ ದುಡ್ಡು ಕೊಟ್ಟಿರ್ತೀರ, ನೀವು ಅವ್ರು ನಿಮಗೆ ವಾಪಸ್ ಕೊಟ್ಟಿಲ್ಲ, ಕೊಟ್ಟ ಹಣ ವಾಪಸ್ ಬರಬೇಕು ಅಂತ ಈ ಸಣ್ಣ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಏನು ಆ ತಂತ್ರ ಅಂತಂದರೆ ಏನಿಲ್ಲ, ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಇದೆಲ್ಲ. ಯಾರೇ ಆಗಲಿ ನಿಮ್ಗೆ ವಾಪಸ್ ಕೊಡ್ತಾರೆ. ಅಟ್ಲೀಸ್ಟ್ ಫುಲ್ ನೋಡಿ, ಇದೆಲ್ಲ ಋಣ. ಯಾರೋ 10 ಲಕ್ಷ ಕೊಟ್ಟಿರ್ತಾರೆ. ಒಂದು ಸಿಂಪಲ್ಲು ಟೆಕ್ನಿಕ್ ತಿಳ್ಕೊಳ್ಳಿ. ನೀವು ಯಾರಿಗಾರು ದುಡ್ಡು ಕೊಟ್ಟು 6 ತಿಂಗಳೊಳಗಡೆ ಬರಲಿಲ್ಲ ಅಂತ ಅಂದರೆ ತಿಳ್ಕೊಳ್ಳಿ, 50% ಅಷ್ಟೇ ಗ್ಯಾರಂಟಿ ನಿಮ್ಮದು ದುಡ್ಡು. 1 ವರ್ಷ ಆಯಿತು ಅಂತಂದರೆ 6 ತಿಂಗಳೊಳಗಡೆ ಅವ್ರು ಕೊಟ್ಟಂಗೆ. 1 ವರ್ಷ ಆಗ್ಬಿಡ್ತು ಅಂತಂದರೆ 50%. 2 ವರ್ಷ ಆಯಿತು ಅಂತಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಬರೀ ಈ 1 ಲಕ್ಷ ಕೊಡೋವಂಥವನು ಅಂದರೆ 25% ಅಷ್ಟೇ. 3 ವರ್ಷ ಆಯಿತು ಅಂತಂದರೆ 10% ಕೊಟ್ಟರೆ ಅವ್ನು ಕೊಟ್ಟಂಗೆ. 4 ವರ್ಷ ಆಯಿತು ಅಂತಂದರೆ ಅವನು ಕೊಡೋಕ್ಕೆ ಚಾನ್ಸೇ ಇಲ್ಲ. ಯಾರೇ ನೀವು ದುಡ್ಡು ಕೊಟ್ಟು ಅವ್ರು 2 ವರ್ಷ ಅವ್ರು ಕೊಟ್ಟಿಲ್ಲ ಅಂತಂದರೆ ನೀವು ಅದನ್ನು ಮರ್ತು ಬಿಡಿ, ಅವ್ರು ಕೊಡಲ್ಲ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಅವ್ರು ಯಾವತ್ತೂ ಕೊಡಲ್ಲ ಅನ್ನೋಲ್ಲ ತಿಳ್ಕೊಳ್ಳಿ. ಇವತ್ತು ಕೊಡ್ತೀನಿ 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 ಕೊಡ್ತೀನಿ, ಇನ್ನು 10 ವರ್ಷ ಬಿಟ್ಟು ಕೇಳಿ ಕೊಡ್ತೀನಿ, 11ನೇ ವರ್ಷ ಕೊಡ್ತೀನಿ, 12ನೇ ವರ್ಷ ಕೊಡ್ತೀನಿ, 13 ವರ್ಷ ಕೊಡ್ತೀನಿ, ಯಾವತ್ತೂ ಕೊಡಲ್ಲ ಅಂತ ಅನ್ನಲ್ಲ. ಸೊ ನೀವು ಅವ್ರನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮ್ಮ ಮನಸ್ಸು ಸ್ಟ್ರೆಸ್ ಮಾಡಿಕೊಂಡು ಒದ್ದಾಡಿಕೊಂಡು ಅವನಿಗೆ ಶಾಪ ಹಾಕ್ಕೊಂಡು ಅವ್ನಿಗೆ ಬೈಕೊಂಡು ಅವನು ಗೋಳಾಡಿಸ್ಕೊಂಡು ನೀವು ಗೋಳಾಡಿಕೊಂಡು ಅದಕ್ಕೆ ಅದ್ರ ಬದಲು ಮರೆತುಬಿಟ್ಟು ನೀವು ಅದ್ರ ಬದಲು ಅಷ್ಟೇ ಎನರ್ಜಿ ಅಷ್ಟೇ ಎಫರ್ಟ್ನ ಬೇರೆ ಕಡೆ ಹಾಕ್ಬಿಟ್ಟು ಆ ದುಡ್ಡು ಹಂಗೆ ಸಂಪಾದನೆ ಮಾಡ್ಕೊಂಡ್ಬಿಡ್ಬೋದು. ಸಿಂಪಲ್ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಭಾಳಷ್ಟು ಜನ ನಾನು ಜ್ಯೋತಿಷ್ಯ ಹೇಳಿ ಅಂತ ಗುರುಗಳೇ ಕೊಡ್ತಾನೆ ಇಲ್ಲ. ಎಷ್ಟು ವರ್ಷ ಆಯಿತು ಕೊಟ್ಟು? 10 ವರ್ಷ ಆಯಿತು. 10 ವರ್ಷ ಆದರೆ ಖಂಡಿತ ನಿನ್ನೆ ಕವಡೆ ಹಾಕಿ ನಾನೇನು ಹೇಳೋದು, ಇಲ್ಲೇ ಹೇಳ್ಬಿಡ್ತೀನಿ ತಗೊಳ್ಳಿ ಅಂತೀನಿ, ಗೊತ್ತಾಯ್ತಾ? ಹಾಗಾಗಿ ಅದು ಬರೋದಿಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಫಸ್ಟ್ ಆಫ್ ಆಲ್ ನೀವು ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬಿಡಿ. ಇವಾಗ ಕೊಟ್ಟಿದ್ರೆ ಬಿಟ್ಬಿಡಿ ಅಷ್ಟೇ. 2 ವರ್ಷ ಕೇಳಿ ಕೊಟ್ಟಿಲ್ವಾ ಬಿಟ್ಟಾಕ್ಬಿಡಿ. ಅದಕ್ಕೆ ನೀವೇನು ಮಾಡಬೇಕು, ಕಡಿಮೆ ಅಮೌಂಟ್ ಕೊಡಬೇಕು. ಹೋಗಲಿ ಬಿಡು ಅಂದ್ಬಿಡ್ಬೇಕು. ಅದರಲ್ಲೇ ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾಗ್ಬಿಡ್ತದೆ. ನಾವು 2 ಲಕ್ಷ ಕೊಡ್ತಾನೆ ಕೊಟ್ಟರೆ 3 ನಾಮ ಬ್ಯೂಟಿಫುಲ್ಲಾಗಿ ನಾಮ ಹಾಕ್ತಾರೆ, 2 ಬಿಳಿ 1 ಕೆಂಪು. ಅದೇ ನೀವು 2,000 ಕೊಟ್ಟಿತ್ತು ಅವ್ನು ಕೊಡಲಿಲ್ವಾ, ಅವ್ನ ಯೋಗ್ಯತೆಯನ್ನು 2,000ದಲ್ಲೇ ಅವ್ನ ಯೋಗ್ಯತೆ ಗೊತ್ತಾಗೋಯ್ತು. ಸಿಂಪಲ್ ತಿಳ್ಕೊಳ್ಳಿ ಅದಲ್ಲ. ಯಾರು ನಮ್ಮ ಭಾಳಷ್ಟು ಜನ ನಂಗೆ ಫೋನ್ ಮಾಡ್ತಾರೆ, ಗುರುಗಳೇ ಒಂದು ಹೆಲ್ಪ್ ಆಗಬೇಕಾಯ್ತು. ನಾನು ಫಸ್ಟೇ ಹೇಳ್ಬಿಡ್ತೀನಿ, ದುಡ್ಡು ಅಂದ್ಬಿಟ್ಟು ಬೇರೆ ಇನ್ನೇನಾರು ಕೇಳಪ್ಪ ಮಾಡ್ತೀನಿ ಅಂತೀನಿ. ಆವಾಗಲೇ ಅವ್ನ ಮೈಂಡ್ ಅಲ್ಲೇ ಆಫ್ ಆಗಿಬಿಡ್ತದೆ. ಅದನ್ನು ಬಿಟ್ಟು ಆಮೇಲೆ ನಿಮ್ಮ ಹಂಗೆ ಹಿಂಗೆ ನೀವು ಸ್ವಲ್ಪ ದುಡ್ಡು ಕೊಡಿ, ಅದು ಕೊಡಿ, ಇದು ಕೊಡಿ, ಆಮೇಲೆ ನನ್ನ ಹತ್ರ ಇಲ್ಲ, ನಿಮ್ಮ ಹತ್ರ ಇದೆಯಲ್ಲ, ಈಗ ತಾನೇ ಸೈಟ್ ಮಾರಿದ್ರಲ್ಲ ಅಂತಾರೆ ಯಾರೊಬ್ರು, ಈಗ ತಾನೇ ಜಮೀನು ಮಾರಿದ್ರಲ್ಲ, ನಿಮ್ಮ ಹತ್ರ ಇದೆಯಲ್ಲ ಕೊಡಿ ಅಂತ. ಇಲ್ಲಪ್ಪ ಸಾಲ ಕೊಡಿ, ಇಲ್ಲಿ ನೀವು ಸಾಲ ನನಗೆ ಕೊಡಿ ಅಂತಾರೆ. ಏನು ಹೇಳ್ತೀರಾ?
ಇಲ್ಲ ನನಗೆ ಸಾಲ, ಇವು ನಿಮಗೇನು ಸಾಲ ಕೊಡೋರು, ನಮ್ಮ ಸಾಲ ಕೊಡೋರು ಯಾರು ಇಲ್ಲ, ಕೊಡಿ ಕೊಡಿ ಅಂತಾರೆ. ಪರಿಚಯದವರು, ತುಂಬ ಕ್ಲೋಸ್ ಫ್ರೆಂಡು, ರಿಲೇಷನ್ನು, ಏನು ಮಾಡ್ತೀರಾ? ಇದು ಹಣೆ ಬರ ನಮ್ಮದು, ತಿಳ್ಕೊಳ್ಳಿ, ಗೊತ್ತಾಯ್ತಾ? ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ಕೊಟ್ಟ ಹಣ ವಾಪಸ್ ಬರಬೇಕು ಅಂತಂದರೆ ಸಣ್ಣ ತಂತ್ರವನ್ನು ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಫಸ್ಟ್ ಕ್ಲಾಸಾಗಿ ಆಗುತ್ತೆ. ನಿಮ್ಮ ದುಡ್ಡು ಬಂದು ಕೈಗೆ ಸೇರಿಬಿಡುತ್ತೆ ಗೊತ್ತಲ್ಲ. ದುಡ್ಡು ಗೊತ್ತಲ್ಲ, ದುಡ್ಡನ್ನು ನೀವು ಆಕರ್ಷಣೆ ಮಾಡಬೇಕು ಅಂತಂದರೆ ಓಂ ಧನಲಕ್ಷ್ಮಿಯೇ ನಮಃ ಅಂತ ಧನಲಕ್ಷ್ಮಿಯನ್ನು ನೀವು ಪ್ರಾರ್ಥನೆ ಮಾಡ್ಕೊಂಡು 108 ಸರಿ ಧನಲಕ್ಷ್ಮಿಯನ್ನು ನೀವು ಜಪ ಮಾಡಿ, ಕೂತ್ಕೊಳ್ಳಿ, ಧ್ಯಾನ ಮಾಡಿ. ಓಂ ಧನಲಕ್ಷ್ಮೀ ನಮ, ಓಂ ಧನಲಕ್ಷ್ಮಿ, ಓಂ ಧನಲಕ್ಷ್ಮಿ, ಓಂ ಧನಲಕ್ಷ್ಮಿ ನಮ, ಓಂ ಧನಲಕ್ಷ್ಮಿ ನಮ, ಓಂ ಧನಲಕ್ಷ್ಮಿ ನಮ 108 ಸರಿ ಹೇಳ್ಕೊಂಡು ಈ ಸಣ್ಣ ತಂತ್ರವನ್ನು ಮಾಡಿ. ಏನಿಲ್ಲ, ಒಂದು ಕೆಂಪು ಬಟ್ಟೆ ತೊಗೊಳ್ಳಿ. ಕೆಂಪು ಬಟ್ಟೆ ತೆಗೆದುಕೊಂಡು ಅದರಲ್ಲಿ ಒಂದೊಂದು ರೂಪಾಯಿದು 15 ರೂಪಾಯಿ ಕಾಯಿನ್ ಹಾಕಿ. 1 ರೂಪಾಯಿದು, 2 ರೂಪಾಯಿದು ಬೇಡ, 5 ರೂಪಾಯಿದು ಬೇಡ, 10 ರೂಪಾಯಿದು ಬೇಡ, 20 ರೂಪಾಯಿದು ಬೇಡ, ಹಾಕಿ. 75 ರೂಪಾಯಿದು ಒಂದು ಕಾಯಿನ್ ಬರುತ್ತೆ, ಅದು ಬೇರೆ ವಿಚಾರ, ಅದು ಭಾಳಷ್ಟು ಜನಕ್ಕೆ ಸಿಕ್ಕಿಲ್ಲ. ಇರಲಿ, 1 ರೂಪಾಯಿದು 15 ರೂಪಾಯಿ ಕಾಯಿನ ಹಾಕಿ. ಆಮೇಲೆ ಏನು ಮಾಡಿ ಅಂತ 8 ಏಲಕ್ಕಿಯನ್ನು ಹಾಕಿ. ಇಲ್ಲ, 8 ಏಲಕ್ಕಿಯನ್ನು, ಏಲಕ್ಕಿ ಬಾಳೆಹಣ್ಣು, ಏಲಕ್ಕಿ ಅಲ್ಲ, 8 ಏಲಕ್ಕಿ ಬಾಳೆಹಣ್ಣು. ಆಮೇಲೆ ಅದು ಲಾವಂಚ, ಇದಕ್ಕೆಲ್ಲ ಹೋಮ ಹೊನ್ನಾದಿಗಳಿಗೆಲ್ಲ ಹಾಕ್ತಾರೆ. ಅದನ್ನು ಹಾಕ್ಬಿಟ್ಟು ನೀವು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಲಾವಂಚದ ಮೇಲೆ, ಅದಲ್ಲ. ಆಮೇಲೆ ನೀವೇನು ಮಾಡಿ ಅಂತಂದರೆ, ಏನು ಅಂತ ಓಂ ಧನಲಕ್ಷ್ಮಿಯ ಫಸ್ಟ್ ಒಂದು ಸರಿ 108 ಸರಿ ಜಪ ಮಾಡ್ಕೋಬೇಕು. ಆಮೇಲೆ ಇದು ಮಾಡಬೇಕು, ಮತ್ತು ಕುಂಕುಮ ಆದಮೇಲೆ ಆ ಒಂದು ಲಾವಂಚದ ಮೇಲೆ ಮತ್ತಲ್ಲ, ಲಾವಂಚದ ಓಂ ಧನಲಕ್ಷ್ಮೀ ನಮಃ, ಓಂ ಧನಲಕ್ಷ್ಮೀ ನಮಃ ಅಂದರೆ ನೀವು ಏನು ಮಾಡಬೇಕು ಅಂದರೆ ಅದನ್ನು ಹಾಕಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೀವು ಯಾರ್ಯಾರು ನಿಮ್ಗೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟಿರ್ತಾರಲ್ಲ, ಅದನ್ನು ಆ ಒಂದು ಪೇಪರ್ಲಿ ಬರೆದು ಆ ಪೇಪರ್ ಮೇಲೆ ಈ ಲಾವಂಚವನ್ನು ಇಟ್ಟು, ಅದು ಕುಂಕುಮ ಎಲ್ಲ ಹಾಕಿರ್ತಾರಲ್ಲ ಅದನ್ನು ಮಡಿಸಿ, ನೀವು ಅದನ್ನೇನು ಮಾಡಬೇಕು ಅಂತಂದರೆ, ನೀವು ಅದನ್ನು ತೆಗೆದುಕೊಂಡೋಗಿ ಈ ಹರಳಿ ಮರ ಇರುತ್ತಲ್ಲ, ಹರಳಿ ಮರದ ಕೆಳಗಡೆ ಇಡಬೇಕು. ಭಗವಂತನ ಅರ್ಪಿಸ್ಬೇಕು, ಅಷ್ಟೇ ಇಟ್ಬಿಡ್ಬೇಕು, ಹಾಕಬೇಕು. ಇದನ್ನು ಗಂಟನ್ನು ಕಟ್ಟಬೇಕು. ಇದನ್ನು ಗಂಟು ಕಟ್ಬಿಡಿ, ಆ ಲಾವಂಚವನ್ನು ಎತ್ತಿಟ್ಕೊಳ್ಳಿ. ಅದಕ್ಕೆ ಯಾರೋ ಒಂದು ವೈಟ್ ಪೇಪರಲ್ಲಿ ಚೀಟಿ ಬರೆದು ಆ ಲಾವಂಚವನ್ನು ಇಟ್ಟು ಅದನ್ನು ಮಡಿಸಿ ಎತ್ತಿಟ್ಕೊಳ್ಳಿ. ಇದನ್ನು ಗಂಟು ಕಟ್ಟಿ, ಅದೆಲ್ಲ ಗಂಟು ಕಟ್ಟಿ 3 ದಿನ ಪೂಜೆ ಮಾಡಿ. ಇದನ್ನು ಅಷ್ಟೇ ಒಂದು ಕಡೆ ಎತ್ತಿಟ್ಕೊಳ್ಳಿ. 3 ದಿನ ಪೂಜೆ ಮಾಡಾದಮೇಲೆ ಈ ಗಂಟನ್ನು ಇಟ್ಟಿರ್ತಾರಲ್ಲ, ಆ ಗಂಟನ್ನು ಇದನ್ನು ಎತ್ತಿ ಅರಳಿ ಮರಕ್ಕೆ ಹೋಗಿ ಕಟ್ಬಿಟ್ಟು ಬಂದ್ಬಿಡಿ. ಆಮೇಲೆ ಇದನ್ನು 3 ದಿನ ಪೂಜೆ ಮಾಡಿ. ಏಲಕ್ಕಿ ಬಾಳೆಹಣ್ಣು ಮತ್ತು ಕೆಂಪು ವಸ್ತ್ರ 15 ರೂಪಾಯಿ ಕಾಯಿನು ನೀವು ಪೂಜೆ ಮಾಡಿ. ಆಮೇಲೆ ಏನು ಮಾಡಿ ಅಂತಂದರೆ, ಈ ಬಾಳೆಹಣ್ಣು ತೆಗೆದುಕೊಂಡೋಗಿ ಹಸುವಿಗೆ ತಿನ್ನಿಸಿ. ಹಸು ಅಂದರೆ ಗೋಮಾತೆ, ಹಸುವಿನ ತಿನ್ನಿಸಿ. ಈ 15 ರೂಪಾಯಿ ಕಾಯಿನಿಲ್ಲ, ಆ 15 ರೂಪಾಯಿ 6 ರೂಪಾಯಿ ಕಾಯಿನ ಇಟ್ಕೊಂಡು, ಇನ್ನು ಮಿಕ್ಕಿದ್ದು ಕಾಯಿನು 9 ರೂಪಾಯಿ ಏನು ಬರುತ್ತೆ ಅದನ್ನು ನೀವು ಉಂಡಿಗೆ ಹಾಕಿ. ಉಂಡಿಗೆ ಹಾಕ್ಬಿಟ್ಟು ನನಗೆ ದುಡ್ಡು ಬರಲಿ ಅಂತ ಕೇಳ್ಕೊಡಿ ಗೊತ್ತಲ್ಲ. ಅದನ್ನು ಬೀರಿನಲ್ಲಿ ಎತ್ತಿಟ್ಕೊಳ್ಳಿ, ಅದನ್ನು ಖರ್ಚು ಮಾಡೋಕ್ಕೆ ಹೋಗಬಾರ್ದು ಗೊತ್ತಲ್ಲ. ಇಷ್ಟು ಮಾಡಿ ನೀವು ಕೊಟ್ಟಿರೋಂಥ ದುಡ್ಡು ಹೇಗೋ ನಿಮಗೆ ಮನೆಗೆ ವಾಪಸ್ ಬರುತ್ತೆ ಗೊತ್ತಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ಓಂ ಧನಲಕ್ಷ್ಮಿಯೇ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ಯಾರ್ಯಾರಿಗೆ ದುಡ್ಡು ಬರಬೇಕು ಅವ್ರ ಹೆಸರನ್ನು ಟೈಪ್ ಮಾಡ್ತಂದರೆ ನಾನು ನಿಮ್ಮ ಪರವಾಗಿ ವಿಶೇಷ ದಿನ ಶುಕ್ರವಾರದ ದಿನ ನಾನು ಸಂಕಲ್ಪವನ್ನು ಮಾಡ್ತೀನಿ, ಅವ್ರಿಗೆ ದುಡ್ಡು ಬರುತ್ತೆ. ಮಾಡ್ಕೊಳ್ಳಿ. ಯಾರ್ಯಾರು ಲೈಕ್ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ಸಂಕಲ್ಪ ಮಾಡಿದ್ದೀನಿ ಅಂತ. ಯಾರ್ಯಾರು ಲೈಕ್ ಕೊಟ್ಟಿಲ್ಲ ಅವರು ಸ್ವಲ್ಪ ನಿಧಾನಕ್ಕೆ ಕಮೆಂಟ್ ಮಾಡಿದ್ದಾರೆ ಮತ್ತು ಟೈಮ್ ಹೊರಟೋಗ್ಬಿಟ್ಟಿದೆ ಅಂತ, ಅವ್ರಿಗೆ ಇನ್ನೊಂದು ಸರಿ ಖಂಡಿತ ಮಾಡ್ತೀನಿ. ಅದೆಲ್ಲ ತಲೆ ಕೆಡಿಸ್ಕೊಂಡು ಮತ್ತೆ ಕಮೆಂಟ್ ಮಾಡ್ತಾಯಿರಿ. ಸಂಕಲ್ಪದಿಂದ ಒಂದೊಬ್ಬರು ಒಳ್ಳೆಯದಾಯಿತು ಅಂತಂದರೆ ಅದೇ ನನ್ನ ಒಂದು ಸೇವೆ ಅಂದ್ಕೊಳ್ಳಿ, ನನ್ನ ಒಂದು ಕೆಲಸ ವೃತ್ತಿ ಅಂದ್ಕೊಳ್ಳಿ, ಅಥವಾ ನನ್ನ ಒಂದು ದೇವರು ನನಗೆ ಒಪ್ಪಿಸಿರೋಂಥ ಕೆಲಸ ಅಂತನಾರು ತಿಳ್ಕೊಳ್ಳಿ. ಅದು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ. ಜೀವನ ಸಮಸ್ಯೆಗೆ ಯಂತ್ರ, ಮಂತ್ರ, ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು, ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. 3 ಕಾರಣಗಳಿಗೋಸ್ಕರ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ ಫ್ರೆಂಡ್ಸು, ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಹರಿಸ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು. ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ ಗೊತ್ತಲ್ಲ. ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮಗೇನ ಮಂಡಿ ನೋವು, ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ. ನೀವು ನೋಡ್ಬೋದು. ನಾನು ಮಾಡಲ್ಲ, ನಿಮ್ಮ ಕೈಲೇ ಮಾಡಿಸ್ತೀನಿ, ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಅಂಥದ್ದು ಅದ್ಭುತವಾದ ಶಿಬಿರ ಮಿಸ್ ಮಾಡದೆ ಬನ್ನಿ ಗೊತ್ತಲ್ಲ. ಇದು ಮುದ್ರೆ ಹೇಳ್ಕೊಡ್ತೀವಿ. BP ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬಂದುಬಿಡುತ್ತೆ. ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು,
ಕೇವಲ 1.5-2 ತಿಂಗಳ ನಾರ್ಮಲ್ ತೆಗಿಸಿ. ಗ್ಯಾಸ್ಟ್ರಿಕ್ ಸಮಸ್ಯೆ 7 ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. 10-15 ದಿನದಲ್ಲಿ ಅಸ್ತಮ ಅನ್ನೋದಕ್ಕೆ ಕ್ಯೂರ್ ಆಗುತ್ತೆ. 20-21 ದಿನಗಳ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಲ್ಲ. ಅಸ್ತಮ ನಿವಾರಣೆ ಆಗಿಬಿಡುತ್ತೆ ಮೇಯ್ನಾಗಿ ಗೊತ್ತಲ್ಲ. 1 ತಿಂಗಳೊಳಗೆ ಬೆನ್ನೋವು, ಸೊಂಟ ನೋವು, ಮಂಡಿ ನೋವು, ಆರ್ಥರೈಟಿಸ್ ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, ವೈಟ್ ಡಿಸ್ಚಾರ್ಜು, ಫೈಬ್ರಾಯ್ಡ್ಸು, ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದ್ಭುತವಾದಂಥ ಒಂದು ಶಿಬಿರ, ಮಿಸ್ ಮಾಡದೆ ಬನ್ನಿ ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ, ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರ ಗೊತ್ತಲ್ಲ. ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು. ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲ ಅಂತ ಒದ್ದಾಡಬೇಕು. ಆ ರೀತಿ ಒಂದು ವಿಚಾರವನ್ನು, ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಗೊತ್ತಲ್ಲ. ಮತ್ತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್, ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ದುಡ್ಡನ್ನು ಗಳಿಸ್ಬೇಕು ಅಂತ 10-15 ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು. ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಳ್ಳಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು, ಎಷ್ಟು ಬೇಕಾದ್ರೂ ದುಡ್ಡನ್ನು ಗಳಿಸ್ಬೋದು. ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನೋಂಥದ್ದೇ ಆಗೋದಿಲ್ಲ. ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲ. ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ. ಮತ್ತು ಶತ್ರುಬಾಧೆ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ ಗೊತ್ತಲ್ಲ. ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟ ಆಡಿಸ್ಬೋದು. ಮತ್ತು ಜನಧನ ವಶೀಕರಣ ಆಗುತ್ತೆ. ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ. ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಮತ್ತು ಜೀವನದಲ್ಲಿ ಏನೇನೋ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ. ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಒದ್ದಾಡ್ತಾ ಇದ್ದೀರಾ, ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ. ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ. ಎಲ್ಲ ಕರ್ಮಗಳ ಕಳೆದು ಬಿಡ್ತೀವಲ್ಲ, ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವೇ ತಗೊಳ್ಳಿ. ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಜ್ಞಾಚಕ್ರ ಆಕ್ಟಿವೇಶನ್ ಆಗುತ್ತೆ. ಮತ್ತು ಶಾಂತಿ ನೆಮ್ಮದಿ ಅನ್ನೋಂಥದ್ದು ಅದ್ಭುತವಾಗಿ ಸಿಗುತ್ತೆ ಅಲ್ಲ. ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ. ಶನಿವಾರ ಮತ್ತು ಭಾನುವಾರ ಇರುತ್ತೆ. ನೀವು ಖಂಡಿತವಾಗ್ಲೂ ಕೂಡ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಬನ್ನಿ ಅಂತಲ್ಲ. ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿ. ಇಷ್ಟು ಹೇಳಿ 10 ನಿಮಿಷ 15 ನಿಮಿಷ 3 ನಿಮಿಷ ನಾನು ಹೇಳಿದ್ದೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಆಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಸಮಸ್ಯೆ, ಕಾಯಿಲೆ ಕಸಲೆಗಳು ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ನಂಬರ್ 1, ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಮತ್ತು ಎಂಥ ಸಮಸ್ಯೆನಾದ್ರು ಎದುರಿಸೋಂಥ ಶಕ್ತಿ, ತಾಕತ್ತು ನಿಮಗೆ ಬರುತ್ತೆ. ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಅಲ್ಲ. ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ